ಎಲ್ಲರಿಗೂ ನಮಸ್ಕಾರ. ಜ್ಯೋತಿಷ್ಯದಲ್ಲಿ ಅತ್ಯಂತ ಭಯಾನಕ ಗ್ರಹವಾದ ಶನಿಯು ಬಹಳ ಆಸಕ್ತಿದಾಯಕ ವಿದ್ಯಮಾನವಾಗಿದೆ. ಭೌತಿಕವಾಗಿ ಶನಿ ಗ್ರಹವು ಶನಿ ದೇವರನ್ನು ಪ್ರತಿನಿಧಿಸುತ್ತದೆ. ಶನಿಯು ಯಮನ ಸಹೋದರ ಮತ್ತು ನ್ಯಾಯದ ದೇವರು ಎಂದು ಪರಿಗಣಿಸಲಾಗಿದೆ. ಜನರ ಒಳ್ಳೆಯ ಮತ್ತು ಕೆಟ್ಟ ಕಾರ್ಯಗಳ ಫಲಿತಾಂಶಗಳನ್ನು ವಿತರಿಸುತ್ತಾರೆ. ಶನಿ ದೇವರ ಜನ್ಮದ ಅತ್ಯಂತ ಆಸಕ್ತಿದಾಯಕ ಕಥೆಯನ್ನು ತಿಳಿದುಕೊಳ್ಳೋಣ. ಸೂರ್ಯ ದೇವರು ಸಂಧ್ಯಾ ಅವರನ್ನು ವಿವಾಹವಾದರು. ಅವರು ಅತ್ಯಂತ ನಿಷ್ಠಾವಂತ ಮತ್ತು ಶ್ರದ್ಧೆಯುಳ್ಳ ಪತ್ನಿ. ಸಂಜ್ಞಾದೇವಿ ಸೂರ್ಯ ದೇವರಿಗೆ ವೈವಸ್ವತ ಮನು, ಯಮ ಮತ್ತು ಯಮಿ ಎಂಬ 3 ಮಕ್ಕಳು. ಸಂಜ್ಞಾದೇವಿಯು ಪರಿಶುದ್ಧ ಮತ್ತು ಬದ್ಧ ಪತ್ನಿ. ಆದರೆ ನಿತ್ಯವೂ ಸುಡುಬಿಸಿಲಿನ ಪತಿಯೊಂದಿಗೆ ಇರಲು ಆಕೆಗೆ ಕಷ್ಟವಾಯಿತು. ಸಂಜ್ಞಾದೇವಿಯು ಛಾಯೆಯನ್ನು ಸೃಷ್ಟಿಸುತ್ತಾರೆ. ಸಂಜ್ಞಾ ತನ್ನ ನೆರಳಿನಿಂದ ಛಾಯೆಯನ್ನು ಸೃಷ್ಟಿಸಿದರು. ಅವರು ಎಲ್ಲ ಅಂಶಗಳಲ್ಲಿ ಅವರನ್ನು ಹೋಲುತ್ತಾರೆ. ವಾಸ್ತವವಾಗಿ ಛಾಯಾ ಪದದ ಅಕ್ಷರಶಃ ಅರ್ಥ ನೆರಳು. ಸಂಜ್ಞಾದೇವಿಯು ತನ್ನ 3 ಮಕ್ಕಳನ್ನು ಛಾಯಾಗೆ ಒಪ್ಪಿಸಿದರು ಮತ್ತು ಅವರ ಅನುಪಸ್ಥಿತಿಯಲ್ಲಿ ಸೂರ್ಯದೇವರನ್ನು ನೋಡಿಕೊಳ್ಳುವಂತೆ ಕೇಳಿಕೊಂಡರು. ಸಂಜ್ಞಾದೇವಿಯು ತನ್ನ ಪತಿ ಸೂರ್ಯದೇವನ ಶಾಖದಿಂದ ತಪ್ಪಿಸಿಕೊಳ್ಳಲು ತಪಸ್ಸಿಗೆ ಹೋಗುತ್ತಾರೆ. ಸಂಜ್ಞಾ ಅಲ್ಲಿಂದ ತಪ್ಪಿಸಿಕೊಂಡು ತನ್ನ ತಂದೆಯ ಬಳಿಗೆ ಬಂದರು. ಅವರ ತಂದೆ ಗಂಡನ ಬಳಿಗೆ ಹಿಂತಿರುಗಲು ಸಲಹೆ ನೀಡಿದರು. ಆದಾಗ್ಯೂ ಸಂಧ್ಯಾ ಈ ಆಲೋಚನೆಯನ್ನು ಇಷ್ಟಪಡಲಿಲ್ಲ ಮತ್ತು ಆದ್ದರಿಂದ ಕುದುರೆಯ ರೂಪವನ್ನು ಪಡೆದುಕೊಂಡರು ಮತ್ತು ಕಠಿಣ ತಪಸ್ಸು ಮಾಡಲು ದಟ್ಟವಾದ ಕಾಡಿಗೆ ಹೋದರು. ಸೂರ್ಯದೇವರಿಗೆ ಛಾಯಾದೇವಿಯ ವಿಷಯ ತಿಳಿದಿರಲಿಲ್ಲ. ಸಂಜ್ಞಾದೇವಿ ಎಂದೇ ತಿಳಿದಿದ್ದರು. ಛಾಯಾದೇವಿ ಮತ್ತು ಸೂರ್ಯನಿಗೆ ಮನು, ಶನಿ ಮತ್ತು ತಪತಿ ಎಂಬ 3 ಮಕ್ಕಳು. ಶನಿಯು ಸಂಜ್ಞಾದೇವಿಯ ಹೊಟ್ಟೆಯಲ್ಲಿದ್ದಾಗ ತನ್ನ ಪತಿಗೆ ಸೇವೆ ಸಲ್ಲಿಸುವುದರಲ್ಲಿ ಸಂಪೂರ್ಣವಾಗಿ ಸೋತಿದ್ದರು. ಸೂರ್ಯನ ಶಾಖದಿಂದಾಗಿ ಗರ್ಭದಲ್ಲಿರುವ ಮಗು ಕಪ್ಪು ಬಣ್ಣಕ್ಕೆ ತಿರುಗಿತು. ಇದೇ ಕಾರಣಕ್ಕಾಗಿ ಶನಿಯು ಹುಟ್ಟುವಾಗ ಸಂಪೂರ್ಣವಾಗಿ ಕಪ್ಪಗಿದ್ದದ್ದು. ಶನಿಯು ಹುಟ್ಟಿದ ಮೇಲೆ ಸೂರ್ಯದೇವರು ಅವರತ್ತ ಕಾತುರದಿಂದ ನೋಡಲು ಬಂದರು. ಶನಿಯ ಕಪ್ಪು ಬಣ್ಣದಿಂದ ನಿರಾಸೆಗೊಂಡರು. ಶನಿಯು ತನಗೆ ಹುಟ್ಟಿದ್ದಾನೋ ಎಂಬ ಅನುಮಾನವೂ ಸಹ ಅವರಿಗಿತ್ತು. ಇದೇ ಕಾರಣಕ್ಕಾಗಿ ಶನಿದೇವರು ತನ್ನ ತಂದೆಯ ಮೇಲೆ ದೃಷ್ಟಿಯನ್ನು ಬೀರಿದ್ದರು. ಶನಿದೇವರು ನೋಡಿದಂತಹ ನೋಟ ತನ್ನ ತಂದೆಯಾದ ಸೂರ್ಯದೇವರನ್ನು ಗ್ರಹಣದತ್ತ ಓಡಿಸಿತು. ಸೂರ್ಯದೇವರು ಇದನ್ನು ದುರಾದೃಷ್ಟವೆಂದು ಪರಿಗಣಿಸಿದರು. ವಾಸ್ತವವಾಗಿ ತನ್ನ ತಂದೆಯ ಅಸಡ್ಡೆಗೆ ಕೋಪಗೊಂಡ ಶನಿಯು ತನ್ನ ತಂದೆಗೆ ಕಪ್ಪು ಬಣ್ಣಕ್ಕೆ ತಿರುಗುವಂತೆ ಶಪಿಸಿದರು. ಅದು ನಿಜವಾಯಿತು. ಆದ್ದರಿಂದ ಅವರ ಹುಟ್ಟಿನಿಂದಲೇ ಸೂರ್ಯದೇವರು ಮತ್ತು ಶನಿಯ ನಡುವೆ ತೀವ್ರವಾದ ತಪ್ಪು ತಿಳುವಳಿಕೆ ಇತ್ತು. ಛಾಯಾದೇವಿಯು ತನ್ನ ಮಕ್ಕಳನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು. ಶಿವನ ಕಟ್ಟ ಭಕ್ತೆ. ಒಮ್ಮೆ ಅವರು ಶಿವನಿಗೆ ಅರ್ಪಿಸಲು ಆಹಾರವನ್ನು ಸಿದ್ಧಪಡಿಸುತ್ತಿದ್ದರು. ಚಿಕ್ಕ ಮಗುವಾಗಿದ್ದಾಗ ಶನಿ ದೇವರಿಗೆ ತುಂಬಾ ಹಸಿವಾಗಿತ್ತು. ತನ್ನ ತಾಯಿಗೆ ಆಹಾರವನ್ನು ಬಡಿಸಲು ಹೇಳಿದರು. ಶಿವಪೂಜೆ ಮಾಡಿದ ನಂತರವೇ ಊಟ ಮಾಡಬಹುದೆಂದು ಛಾಯಾದೇವಿ ಹೇಳಿದರು. ಇದರಿಂದ ಕೋಪಗೊಂಡ ಶನಿಯು ತನ್ನ ತಾಯಿಗೆ ಒದೆಯುತ್ತಾರೆ. ಈ ಪಾಪದಿಂದ ಶನಿಯ 1 ಕಾಲು ಕುಂಠಿತವಾಯಿತು. ಶನಿದೇವರು ಶಿವನಿಂದ ಆಶೀರ್ವದಿಸಲ್ಪಟ್ಟಿದ್ದಾರೆ. ತನ್ನ ತಾಯಿಯ ಗರ್ಭದಲ್ಲಿದ್ದಾಗ ಛಾಯಾದೇವಿಯು ಶಿವನನ್ನು ಭಕ್ತಿಯಿಂದ ಆರಾಧಿಸುತ್ತಿದ್ದರು. ಆದ್ದರಿಂದ ಶನಿಯು ಶಿವನಲ್ಲಿ ಭಕ್ತಿಯನ್ನು ಬೆಳೆಸಿಕೊಂಡರು. ಶನಿಯು ಹುಟ್ಟಿದಾಗ ಮತ್ತು ಅವರ ತಂದೆಯು ಅವರ ಜನ್ಮವನ್ನು ಅನುಮಾನಿಸಿದಾಗ ಶಿವನು ಸೂರ್ಯದೇವರ ಮುಂದೆ ಕಾಣಿಸಿಕೊಂಡು ಶನಿಯು ಏಕೆ ಕಪ್ಪಗಿದ್ದಾರೆ ಎಂಬುದನ್ನು ಸ್ಪಷ್ಟಪಡಿಸಿದರು. ಆಗ ತಂದೆ ಮಗ ಇಬ್ಬರು ಪರಸ್ಪರ ಒಳ್ಳೆಯ ತಿಳುವಳಿಕೆಯನ್ನು ಬೆಳೆಸಿಕೊಂಡರು. ಶನಿಯ ಭಕ್ತಿಯಿಂದ ಸಂತೋಷಗೊಂಡ ಶಿವರು ಜನರ ಕಾರ್ಯಗಳಿಗೆ ಪ್ರತಿಫಲ ಮತ್ತು ಶಿಕ್ಷೆಯನ್ನು ವಿತರಿಸಲು ಅವರನ್ನು ನ್ಯಾಯದ ದೇವರನ್ನಾಗಿ ಮಾಡಿದರು. ಶನಿ ದೇವರು ವೈಶಾಖ ವಿದ್ಯಾ ಚತುರ್ದಶಿ ಅಮಾವಾಸ್ಯೆಯಂದು ಜನಿಸಿದರು ಮತ್ತು ಇದನ್ನು ಪ್ರತಿ ವರ್ಷ ಮೇ ತಿಂಗಳಲ್ಲಿ ಶನಿ ಜಯಂತಿ ಅಥವಾ ಶನಿ ಅಮಾವಾಸ್ಯೆ ಎಂದು ಆಚರಿಸಲಾಗುತ್ತದೆ. ಶನಿ ಶಾಂತಿ ಪೂಜೆಯನ್ನು ಮಾಡುತ್ತಾರೆ. ಶನಿ ಚಾಲೀಸವನ್ನು ಓದುತ್ತಾರೆ. ಶನಿದೇವರ ವಿಗ್ರಹಕ್ಕೆ ತೈಲಾಭಿಷೇಕವನ್ನು ಮಾಡುತ್ತಾರೆ. ಕಪ್ಪು ಬಟ್ಟೆ, ಎಳ್ಳು ಅಥವಾ ಸಾಸಿವೆ, ಎಳ್ಳೆಣ್ಣೆ ಅಥವಾ ಸಾಸಿವೆ ಎಣ್ಣೆಯನ್ನು ದಾನ ಮಾಡುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ. ಜನರ ಮೇಲೆ ಅವರ ನೋಟವು ಅವರಿಗೆ ಕಷ್ಟದ ಸಮಯವನ್ನು ತರುತ್ತದೆ ಎಂದು ಅನೇಕ ಜನರು ಅವರಿಗೆ ಭಯಪಡುತ್ತಾರೆ. ಆದರೆ ಸತ್ಯವೆಂದರೆ ಶನಿ ದೇವರು ಕರ್ಮದ ದೇವತೆ ಮತ್ತು ಒಳ್ಳೆಯ ಕರ್ಮದ ಹಾದಿಯಲ್ಲಿ ನಡೆಯದವರನ್ನು ಮಾತ್ರ ಶಿಕ್ಷಿಸುತ್ತಾರೆ. ವೈದಿಕ ಜ್ಯೋತಿಷ್ಶಾಸ್ತ್ರದ ಪ್ರಕಾರ ಶನಿ ದೇವರನ್ನು ಆರಾಧಿಸುವುದರಿಂದ ಒಬ್ಬರ ಜೀವನದಲ್ಲಿ ಅಡೆತಡೆಗಳನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ, ಕೆಟ್ಟದನ್ನು ದೂರವಿರಿಸುತ್ತದೆ, ವ್ಯಕ್ತಿಗೆ ಶನಿದೇವರ ಕರುಣೆಯನ್ನು ನೀಡುತ್ತದೆ. ಶನಿದೇವರು ನ್ಯಾಯ ಮತ್ತು ಸದಾಚಾರದ ಪ್ರತೀಕ. ಸತ್ಕಾರ್ಯಗಳನ್ನು ಮಾಡದ ಮತ್ತು ದ್ರೋಹದ ಪಾಪವನ್ನು ಮಾಡುವವರಿಗೆ ಮಾತ್ರ ಅವರು ಶಿಕ್ಷಿಸುತ್ತಾರೆ ಎಂಬುದು ಸತ್ಯ. ಉತ್ತಮ ಕರ್ಮವನ್ನು ಮಾಡುವವರಿಗೆ ಮತ್ತು ಕಠಿಣ ಪರಿಶ್ರಮ ಮತ್ತು ಶಿಸ್ತಿನ ತತ್ವಗಳ ಆಧಾರದ ಮೇಲೆ ಜೀವನವನ್ನು ನಡೆಸುವವರಿಗೆ ಅವರು ಒಲವು ತೋರುತ್ತಾರೆ.
ಆದ್ದರಿಂದ ಆತನಿಗೆ ಭಯಪಡುವ ಬದಲು ಒಬ್ಬನು ಶನಿದೇವರನ್ನು ಒಬ್ಬ ಶಿಕ್ಷಕನಾಗಿ ನೋಡಬೇಕು. ಅವರ ಏಕೈಕ ಕರ್ತವ್ಯವು ನಮ್ಮನ್ನು ಸದಾಚಾರದ ಕಡೆಗೆ ತರುವುದಾಗಿರುತ್ತದೆ. ಭಗವಾನ್ ಶನಿಯು ಹನುಮಂತನ ಶಕ್ತಿಯನ್ನು ಪರೀಕ್ಷಿಸಲು ಅಚಲವಾಗಿದ್ದಾಗ ನಂತರದವರು ಅವರನ್ನು ತನ್ನ ಬಾಲಕ್ಕೆ ಕಟ್ಟಿದರು ಮತ್ತು ಬಿಡಲು ನಿರಾಕರಿಸಿದರು. ಶನಿದೇವರಿಗೆ ನೋವು ಅಸಹನೀಯವಾದಾಗ ಬಿಡುಗಡೆ ಮಾಡುವಂತೆ ವಿನಂತಿಸಿದರು ಮತ್ತು ಅವರ ನೋವನ್ನು ನಿವಾರಿಸಲು ಸ್ವಲ್ಪ ಎಣ್ಣೆಯನ್ನು ಕೇಳಿದರು. ಅಂದಿನಿಂದ ಇವರಿಗೆ ಎಣ್ಣೆ ಅರ್ಪಿಸುವುದು ವಾಡಿಕೆ. ಶನಿದೇವರ ಫೋಟೋವನ್ನು ನಾವು ಪೂಜಾ ಕೋಣೆಯಲ್ಲಿ ಇಡಬಾರದು, ಏಕೆಂದರೆ ಅವರ ಹೆಂಡತಿಯ ಶಾಪದ ಪ್ರಕಾರ ಅವರ ದೃಷ್ಟಿಯನ್ನು ನೋಡಿದ ಯಾರಾದರೂ ಅವನತಿ ಹೊಂದುತ್ತಾರೆ. ದೇವತೆಗಳು ಸೇರಿದಂತೆ ಎಲ್ಲರೂ ಶನಿದೇವರಿಗೆ ಭಯಪಡುತ್ತಾರೆ, ಏಕೆಂದರೆ ಅವರು ಒಳ್ಳೆಯ ಕರ್ಮದ ಹಾದಿಯಿಂದ ದಾರಿ ತಪ್ಪುವವರನ್ನು ಶಿಕ್ಷಿಸುತ್ತಾರೆ. ಶನಿದೇವರ ಈ ಕಥೆಯನ್ನು ಹೇಳುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಮಾಹಿತಿಗಳು ನಿಮ್ಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.